ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಸಂಬಂಧಪಟ್ಟಾಗೆ ಸರ್ಕಾರದ ಕೈ ಸೇರುವಂಥ ಕೆಲಸ ಆಗ್ತಾ ಇದೆ. ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ, SC ಕ್ಯಾಟಗರಿಯ ಬಲಗೈ ಸಮುದಾಯಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ದೊಡ್ಡ ಮಟ್ಟದ ಹೋರಾಟ ಕರೆ ಕೊಟ್ಟಿರುವಂಥದ್ದು. ಸರಿಸುಮಾರು 3 ರಿಂದ 4 ಲಕ್ಷ ಜನ ಇಡೀ ರಾಜ್ಯಾದ್ಯಂತ ಬಲಗೈ ಸಮುದಾಯದವರು ಬಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಒಂದೇ ಉದ್ದೇಶ ಆಗಿದೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಏನಿದೆಯೋ ಅದನ್ನು ಕೂಡಲೇ ತಿರಸ್ಕಾರ ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ಒಂದು ಹೋರಾಟ ಏನಿದೆಯೋ ಮೊದಲ ಹಂತದ ಒಂದು ಹೋರಾಟ ಆಗಿದೆ. ಒಂದು ವೇಳೆ ತಿರಸ್ಕಾರ ಆಗದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ನುಗ್ಗಿ ಹೊಡೆಯುವಂಥ ಕೆಲಸ ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಇವತ್ತು ಕೊಡುವಂಥ ಕೆಲಸ ಆಗ್ತಾ ಇದೆ. ಈ ಒಂದು ಹೋರಾಟ ಸಂಬಂಧಪಟ್ಟಾಗೆ ಯಾರು ಮೂಲ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ, ಮೂಲ ಉದ್ದೇಶ ಏನಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಪಿನ್ ಇವತ್ತು ಮಾಹಿತಿ ಕೊಡ್ತಾ ಹೋಗ್ತೇನೆ, ಬನ್ನಿ ಸರ್. ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಸರಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೃಹತ್ ಹೋರಾಟವನ್ನು ಕರೆಕೊಟ್ಟಿರುವಂಥದ್ದು, ಸಮಾವೇಶವನ್ನು ಕರೆಕೊಟ್ಟಿರುವಂಥದ್ದು. ಸರ್ಕಾರ ನಿರೀಕ್ಷಣೆ ಮಾಡಿರಲಿಲ್ಲ, ಆ ಮಟ್ಟಕ್ಕೆ ಜನ ಸೇರಿದ್ದಾರೆ. ಆಕ್ಚುಲಿ ಪ್ರಮುಖವಾದಂತಹ ಹೋರಾಟದ ಪ್ರಮುಖ ಲಕ್ಷಣಗಳೇನು, ಜೊತೆಗೆ ಏನು ಆಗ್ರಹ ಸರ್? ಇವತ್ತು ಒಳ ಮೀಸಲಾತಿಯ ಒಂದು ವಿರುದ್ಧವಾಗಿ ಹೋರಾಟ ನಡೀತಾ ಇದೆ. ಒಳ ಮೀಸಲಾತಿಯಲ್ಲಿ ABC ವರ್ಗೀಕರಣವನ್ನು ಮಾಡಿ ಅಲ್ಲಿ ಉದ್ಯೋಗಗಳನ್ನು ಹಂಚಿಕೆ ಸಮಯದಲ್ಲಿ ಬರೀ ಮೊದಲನೇ ಉದ್ಯೋಗ ಹಂಚಿಕೆ ಆದರೆ A ವರ್ಗಕ್ಕೆ ಹೋಗುತ್ತೆ. ಸೊ B ವರ್ಗಕ್ಕೆ 9ನೇ ಕಾಲಮಲ್ಲಿದೆ, ರೋಸ್ಟರ್ ಬಿಂದುನಲ್ಲಿ 9ನೇದರಲ್ಲಿದೆ. ಸೊ ಅವ್ರಿಗೆ ಸಿಗಬೇಕಾದ್ರೆ ಇನ್ನೂ 30 ವರ್ಷ ಆಗುತ್ತೆ. ಸೊ ಇದನ್ನು ಬಲಗೈ ಸಮಾಜದವರಿಗೆ ಅನ್ಯಾಯ ಆಗುತ್ತೆ ಅಂಥೇಳಿ ಇಂದಿನ ಮೀಸಲಾತಿ ಏನು 18% ಮೀಸಲಾತಿ ಇತ್ತು, ಇವತ್ತು ಸರ್ಕಾರ ಸುಪ್ರೀಂ ಕೋರ್ಟು ಒಂದು ಗೈಡ್ಲೈನ್ಸ್ ಇದೆ 50% ಮೀಸಲಾತಿಯನ್ನು ದಾಟಬಾರ್ದು ಅಂಥೇಳಿ. ಈ ಮೀಸಲಾತಿ ಈಗ ಒಳ ಮೀಸಲಾತಿಯ ಇದನ್ನು ಸೇರಿಸ್ಕೊಂಡ್ರೆ 56% ಆಗುತ್ತೆ. ಆದ್ದರಿಂದ ಇಂದಿನ 50% ಮೀಸಲಾತಿ ಅನ್ವಯನೇ ಜಾರಿಯಾಗಬೇಕು. ಮತ್ತು ಜಾರಿಯಾಗೋ ಜೊತೆಯಲ್ಲಿ 18% ಇದೆಯಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 18% ಒಂದು ಆಧಾರದಲ್ಲೇ ಉದ್ಯೋಗಗಳು ಬರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಕೂಡ ಹಂಚಿಕೆ ಆಗಬೇಕು ಅಂತೇಳಿ ನಮ್ಮ ಈ ಹೋರಾಟ ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಲಕ್ಷಾಂತರ ಜನ, ನಿರೀಕ್ಷೆಗೂ ಮೀರಿ ನೀವು ಹೇಳೋದಾಗಿ ಲಕ್ಷಾಂತರ ಜನ ಇವತ್ತು ಈ ಹೋರಾಟದಲ್ಲಿ ಬಲಗೈ ಸಮಾಜದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಸಮಾಜದ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದಾರೆ. ಇದರ ಮೂಲ ಉದ್ದೇಶ ಇಷ್ಟೇ, ನಮ್ಮ ಮುಂದಿನ ಪೀಳಿಗೆಗೆ ಈ ಒಳ ಮೀಸಲಾತಿಯಿಂದ ಅನ್ಯಾಯ ಆಗುತ್ತೆ, ಇದನ್ನು ಸರ್ಕಾರಗಳು ಸರಿಪಡಿಸಬೇಕು. ನಾಳೆ 27ನೇ ತಾರೀಕು ಕ್ಯಾಬಿನೆಟನ್ನು ಕರೆದಿದ್ದಾರೆ, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡೋ ಇದರಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ. ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ, ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರಕ್ಕೆ, ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರ್ದು. ಜಾರಿ ಆದರೂ ಕೂಡ ಈ ವರ್ಗೀಕರಣದಲ್ಲಿ ABC ವರ್ಗೀಕರಣ ಇವನ್ನೆಲ್ಲ ಒಟ್ಟು ಮಾಡಿ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹಂಗೇನಾದರೂ ಇದನ್ನು ಮೀರಿ ನಮ್ಮ ಬಲಗೈ ಸಮಾಜದ ಆಗ್ರಹವನ್ನು ಮೀರಿ ಈ ಸರ್ಕಾರ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಈ ಸರ್ಕಾರ ಪತನಕ್ಕೆ ನಾಂದಿಯನ್ನು ಕೂಡ ಈ ಬಲಗೈ ಸಮಾಜ ಆಡುತ್ತೆ ಅನ್ನೋ ಮೂಲಕ ಸರ್ಕಾರವು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಬಂದಿರುವಂಥದ್ದು ಅಥವಾ ಆಯ್ಕೆ ಮಾಡಿಕೊಂಡಷ್ಟೇ ಜಿಲ್ಲೆಗಳನ್ನು ಕರೆದಿರುವಂಥದ್ದು? ಇಲ್ಲ, ರಾಜ್ಯಾದ್ಯಂತ ಬಂದಿದ್ದಾರೆ, ಸ್ವಯಂ ಪ್ರೇರಿತವಾಗಿ ರಾಜ್ಯಾದ್ಯಂತ ಬಂದಿದ್ದಾರೆ. ಅದರಲ್ಲೂ ಬೆಂಗಳೂರು ಭಾಗ, ಮೈಸೂರು ಭಾಗದಲ್ಲಿ ಹೆಚ್ಚು ಜನ ಬಂದಿದ್ದಾರೆ. ಬೆಳಗಾವಿ ಅಲ್ಲಿಂದ ಬರಬೇಕಾದ್ರೂ ಬಂದಿದ್ದಾರೆ ಜನ, ಆದರೆ ಅಲ್ಲಿಂದ ದೂರದಿಂದ ಸ್ವಲ್ಪ ಜನ ಕಡಿಮೆ ಬಂದಿರ್ಬೋದು. ಆದರೆ ಇನ್ನೂ ಬಲಗೈ ಸಮಾಜರು ಸೇರಿಕೊಂಡ್ರೆ ಇನ್ನಷ್ಟು ಜನರಿಗಿಂತ ಹೆಚ್ಚಾಗಿ ಸೇರಿಕೊಳ್ತಾರೆ. ಅದರಿಂದ ಇಡೀ ರಾಜ್ಯದ ಒಂದು ಸಮಾವೇಶ ಇದು. ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ರವರ ಒಳ ಮೀಸಲಾತಿ ಏನು ಮೊನ್ನೆ ಹಂಚಿಕೆ ಮಾಡಿದ್ರು, 6 ಮತ್ತು 5 ABC ಪಂಗಡ 3 ವಿಭಾಗಗಳಾಗಿ ವಿಂಗಡಿಸಿ 6 ಪ್ರವರ್ಗ Aಗೆ 6, ಪ್ರವರ್ಗ Bಗೆ 6 ಮತ್ತು ಪ್ರವರ್ಗ Cಗೆ 5 ಅಂತೇಳಿ ಹಂಚಿಕೆ ಮಾಡಿದರು. ಆದರೆ ಕಳೆದ ಏನು ಇವತ್ತು ಧಾರವಾಡ ಯೂನಿವರ್ಸಿಟಿನಲ್ಲಿ ಹಂಚಿಕೆಯಾದಂಥ ಹುದ್ದೆಗಳಲ್ಲಿ ರೋಸ್ಟರ್ ಬಿಂದು ವ್ಯತ್ಯಾಸದಿಂದ ಪ್ರವರ್ಗ Aಗೇನೆ 9 ಹುದ್ದೆಗಳು ಆಯ್ಕೆಯಾದಂಥ ಸಂದರ್ಭದಲ್ಲಿ ಇನ್ನು ಪ್ರವರ್ಗ B ಮತ್ತು C ಅವರಿಗೆ ಮೀಸಲಾತಿ ಸಿಗಲಿಲ್ಲ ಅದರಲ್ಲಿ. ಹಾಗಾಗಿ ಇವತ್ತು ಏನು ನಮ್ಮ ಸಮಾಜ ಬಲಗೈ ಸಮಾಜ ರಾಜ್ಯಾದ್ಯಂತ ಕರೆ ಕೊಟ್ಟಿತ್ತು, ಇವತ್ತು ಕನಿಷ್ಠ ಒಂದು 3 ಲಕ್ಷ ಜನ ಸೇರಿ ಇವತ್ತು ಒಂದು ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಂಡನೆ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಸೂಕ್ಷ್ಮವಾಗಿ ಪರಿಗಣಿಸಿ ಏನು ರೋಸ್ಟರ್ ಬಿಂದಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ
ಸೋದರ ಸಮಾಜಗಳಲ್ಲಿ ಒಳ್ಳೆ ಭ್ರಾತೃತ್ವವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡಬೇಕಂತೇಳಿ ಇವತ್ತು ನಮ್ಮ ಸಮುದಾಯ ಇವತ್ತು ಬೀದರ್ನಿಂದ ಹಿಡಿದು ಕೋಲಾರದವರೆಗೂ 31 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕಾರ್ಯ ನಮ್ಮ ಸಮುದಾಯದ ಮುಖಂಡರಾಗಿರ್ಬೋದು, ಸಮುದಾಯದ ಜನ ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ನಮಗೂ ನಂಬಿಕೆ ಇದೆ, ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಇವತ್ತು ಬಲಗೈ ಸಮಾಜ. ಈ ಸಮಾಜ ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಒಂದು ನಮಗೂ ಭರವಸೆ ಇದೆ. ಆದರೆ ಇಂಥ ಹೋರಾಟ ಇವತ್ತು ಒಳ ಮೀಸಲಾತಿ ಏನಿದು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುನಲ್ಲಿ ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ, ಇದು ಘನಘೋರ ಅನ್ಯಾಯ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತು ನಾವು ನಮ್ಮ ಒಕ್ಕೂಟದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಈ ದಿನ ನಾವು ಬೀದರ್ ಜಿಲ್ಲೆಯಿಂದ ಬಂದಿದ್ದೀವಿ. ಇವತ್ತೇನು ಒಳ ಮೀಸಲಾತಿ ಏನು ಗೊಂದಲ ಸೃಷ್ಟಿಯಾಗಿದೆ ಇವತ್ತು ನಾಗಮೋಹನ್ ದಾಸ್ ವರದಿಯಲ್ಲಿ. ಇವತ್ತು ನಾಗಮೋಹನ್ ದಾಸ್ ವರದಿಯಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಇವತ್ತು ಬಲಗೈ ಸಮಾಜಕ್ಕೆ ಒಂದು ವಿಷಯ ಹಾಕೋ ಕೆಲಸ ಮಾಡಿದ್ದಾರೆ. ಯಾಕಂದರೆ ನೀವು ಹೆಚ್ಚಿಗೆ ತಿಂದಿದ್ದೀರಿ, ನೀವು ಸ್ವಲ್ಪ ಕಡಿಮೆ ಊಟ ಮಾಡಬೇಕು ಅಂದಾಗ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವರು ಮುಂಚೆನೇ. ಹಾಗಾಗಿ ಇವತ್ತು ಬಲಗೈ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ, ನಾವು ಯಾರ್ದು ಹಕ್ಕಿಗೆ ನಾವು ಕಸ್ಕೊಳತ್ತಿಲ್ಲ, ಅವ್ರ ಹಕ್ಕಿಗೆ ನಾವು ವಿರೋಧ ಮಾಡ್ತಾ ಇಲ್ಲ. ಬಟ್ ಯಾವಾಗ ನಮ್ಮ ಹಕ್ಕು ಬರ್ತದ, ನಮ್ಮ ಅಳಿವುಳಿವಿನ ಪ್ರಶ್ನೆ ಬರ್ತದ ಅಂದ್ರೆ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಹಾಗಾಗಿ ಇವತ್ತು ನಮ್ಮ ಪೂಜ್ಯ ಜ್ಞಾನಪ್ರಕಾಶ್ ಗುರುಗಳ ನೇತೃತ್ವದಲ್ಲಿ ಇವತ್ತು ನೋಡ್ಬೋದು, ಇವತ್ತು ಜನಸಾಮಾನ್ಯ ಅಂದರೆ ಲಕ್ಷಾಂತರ ಜನ ಇವತ್ತು ಬೀದಿಗಿಳಿದು ಹೋರಾಟಕ್ಕೆ ನಿಂತಿದ್ದಾರೆ. ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಅಡಿಯಲ್ಲಿ ಇವತ್ತು ಎಷ್ಟು ಜನ ರಿಸರ್ವೇಷನ್ ತೊಗೋತಾರೆ, ನಾವು ಅದರಲ್ಲಿ ತಾರತಮ್ಯ ಎಲ್ಲೂ ಇಲ್ಲ. ಅವ್ರವ್ರ ಪ್ರಯತ್ನದಿಂದ ಅವ್ರವ್ರು ಇವತ್ತು ಕೆಪಾಸಿಟಿ ಅವರು ಓದಿ ಬರ್ದಿ ಅವ್ರು ಮುಂದೋಗಿದ್ದಾರೆ. ಅದರಲ್ಲಿ ನಾವು ತಾರತಮ್ಯ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಅದೇ ಒಂದು ಹೈಕೋರ್ಟ್ ಒಂದು ನಾವು ಇವತ್ತು ಸುಪ್ರೀಂ ಕೋರ್ಟ್ ಏನು ನ್ಯಾಯ ಕೊಟ್ಟಿದೆ ಇವತ್ತೇನು ಒಳ ಮೀಸಲಾತಿ ಬಗ್ಗೆದಾಗ ನಮಗೇನು ತಕರಾರಿಲ್ಲ. ಆದರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೋಕ್ಕೆ ನಾವು ಎಲ್ಲೂ ಬಿಡೋಂಗಿಲ್ಲ ಅಂತೇಳಿ ಈ ದಿನ ನಾವು ಬೀದರ್ದಿಂದ ಇವತ್ತು ನಾವು ಸುಮಾರು ಒಂದು 10,000 ಜನ ಇವತ್ತು ಬೀದರ್ ಜಿಲ್ಲೆಯಿಂದ ನಾವು ಇವತ್ತು ಆಗಮಿಸಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಕಾಂಗ್ರೆಸ್ ಫೇವರ್ದಾಗಿರೋ ನಾವು ನಾಯಕರೇ ಅಷ್ಟೇ. ಬಟ್ ನಾವಿವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ನಮ್ಮದೊಂದು ಕಳಕಳಿ ಮನವಿ ಇದೆ. ಈ ಒಂದು ಯಾವುದೇ ರೀತಿ ಎರಡೂ ಸಮಾಜದಾಗ ಯಾವುದೇ ರೀತಿ ಗೊಂದಲ ಆಗಲ್ದಂಗೆ ಇಬ್ಬರಿಗೆ ಇವತ್ತು ಏನಾಗಿದೆ ಸರ್, ಟಚಬಲ್ ಅನ್ಟಚಬಲ್ ಅಂತೇಳಿ ಒಂದು ರೋಸ್ಟರ್ ಇದೆ. 101 ಜಾತಿಯಲ್ಲಿ ಟಚಬಲ್ ಅನ್ಟಚಬಲ್ ಆ ಒಂದು ಭಾಗದಲ್ಲಿ ಈಗ ಒಂದು 5, 6, 6, 5 ಏನು ಮಾಡಿದಾರಲ್ಲ, ಒಂದು ಎರಡೇ ABC ಕ್ಯಾಟಗಿರಿದಲ್ಲಿ ಎರಡೇ ಕ್ಯಾಟಗಿರಿ ಇಡಬೇಕು. ಎ ಮತ್ತು ಬಿ. ಎದಲ್ಲಿ ಏನು ರೈಟ್ ಲೆಫ್ಟ್ ಇದ್ದಾರಲ್ಲ ಇಬ್ಬರಿಗೆ ಒಂದರಲ್ಲೇ ಸೇರಿಸಿ 12 ಮಾಡಬೇಕು. ಮತ್ತು ಮಿಕ್ಕಿದ್ದು 5 ಏನದಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು. ಅದರಲ್ಲಿ ಏನಾಗುತ್ತೆ, ಏನು ರೋಸ್ಟರ್ ಸಿಸ್ಟಮ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಇವತ್ತು ರೋಸ್ಟರ್ ಬಿಂದುವಲ್ಲಿ ಈ ಗೊಂದಲ ಏನದ ಅಂದರೆ ಈಸಿಯಾಗಿ ಎಲ್ಲರಿಗೆ ಸರಿಪಡಿಸ್ದಾಗ್ತದೆ. ಅದಕ್ಕೋಸ್ಕರ ನಾವೊಂದು ನಮ್ಮದೊಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ AB 2 ಮಾಡಬೇಕು, C ತೆಗ್ದು ಏನಲ್ಲಿ ಎ ಕ್ಯಾಟಗರಿ ರೈಟ್ ಲೆಫ್ಟ್ ಏನು ಇದಲ್ಲ ಇವತ್ತೇನು ವಲಯ ಮಾದಿಗ ಅಂತಂದೇನು ಇದಲ್ಲ, ಇವೆರಡು ಒಂದೇ ಸೇರಿಸಿ 12 ಮಾಡಬೇಕು. ಮತ್ತು ಮಿಕ್ಕಿದೇನಿದಲ್ಲ 5 ಅದೇ ರೀತಿ ಇಟ್ಬಿಟ್ರೆ ಯಾರಿಗೂ ಗೊಂದಲ ಆಗಲ್ಲ, ಎಲ್ಲರೂ ಹ್ಯಾಪಿಯಾಗಿರ್ತಾವೆ. ಇಲ್ಲಾಂದರೆ ಮುಂದಿನ ದಿನಗಳು ಇದೇ ರೀತಿ ನೂರಾರು ಹೋರಾಟಗಳು ಆಗ್ತಾ ಇರ್ತವೆ. ಯಾಕಂದರೆ ನಮ್ಗೆ ಏನರ ಕೊಟ್ಟರೆ ಅವ್ರಿಗೆ ತ್ರಾಸಾಗುತ್ತೆ, ಅವ್ರಿಗೆ ಏನರ ಕೊಟ್ಟರೆ ನಮಗೆ ತ್ರಾಸಾಗುತ್ತೆ. ಇವೆರಡರ ಮಧ್ಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸರ್, ಇತಿಹಾಸ ಇದೆ. ಇವತ್ತು ನಾವು ಎರಡೂ ಸಮಾಜ ಒಂದಿದ್ರೆ ಅಷ್ಟೇ ನಮ್ಗೆ ಅಳಿವು ಉಳಿವಿನ ಪ್ರಶ್ನೆ ಇದೆ. ಇವೆರಡೂ ಸಮಾಜ ಇವತ್ತು BJP ಮತ್ತು RSS ಕುತಂತ್ರ ನೀತಿನೇ ಇದೆ. ಇವೆರಡೂ ಸಮಾಜವನ್ನು ಒಡೆಯೋ ನೀತಿ ಮಾಡ್ತಾ ಇದ್ದಾರೆ, ಇವು ಜೋಡಿಸೋ ನೀತಿ ಇಲ್ಲ. ಒಂದು ವೇಳೆ ಇವೆರಡೂ ಸಮಾಜ ಕಾಂಗ್ರೆಸ್ಸಿಂದ ಹೊರಗಡೆ ಹೋಗಿದ್ರೆ ನಾವು ನೂರಾರು ವರ್ಷ ಅಧಿಕಾರದಾಗ ಇರಬೇಕೆಂಬುದು ಒಂದು BJPಯ RSS ಕುತಂತ್ರ ಇದು. ಅದಕ್ಕೋಸ್ಕರ ನಾವೆಲ್ಲರಿಗೆ ಹೇಳೋಕೆ ಇಷ್ಟಪಡ್ತೀವಿ, ದಯಮಾಡಿ ಎಲ್ಲರೂ ಇವತ್ತು ನಮ್ಮದು ಮಾದಿಗ ಅಣ್ಣತಮ್ಮರು ಇರ್ಬೋದು, ಇವತ್ತು ನಮ್ಮಂಥ ಅಣ್ಣತಮ್ಮರು ಇರ್ಬೋದು, ಇದು ಒಂದು ನಮ್ಮ ಸಮಾಜ ಒಡೆಯೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾರವ ನಾಯಕವ ಅರುಣ್ ಕುಮಾರ್ ಮತ್ತು ಭಾಸ್ಕರ್ ಪ್ರಸಾದ್ ಅವರೆಲ್ಲ RSS ಚಮಚಗಳಿದ್ದಾರೆ. ಅವ್ರ ಕೆಲಸ ಏನಿಲ್ಲ, ದಿನ ಎದ್ರೆ ಒಂದು ಸಮಾಜ ವಿರುದ್ಧ ಎತ್ತು ಕಟ್ಟೋಂಥ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಸಮಾಜದಿಂದ ಅನ್ಯಾಯ ಆಗ್ತದೆ. ಅನ್ಯಾಯ ಯಾರಿಗೂ ಮಾಡಿಲ್ಲ ನೋಡಿ. ಇವತ್ತು ರೈಟ್ನಲ್ಲಿ ಇವತ್ತು ಎಷ್ಟು ಜನ ಪೋಸ್ಟಿಂಗ್ ತೊಗೊಂಡಾರೆ, ಲೆಫ್ಟ್ನಲ್ಲಿ ಎಷ್ಟು ಜನ ಪೋಸ್ಟಿಂಗ್ ತೊಗೊಂಡಾರೆ, ಇವತ್ತು ಲಂಬಾಣಿದಲ್ಲಿ ಎಷ್ಟು ಜನ ಪೋಸ್ಟ್ ತೊಗೊಂಡಾರೆ, ಯಾರು ಕಟ್ಟಾಕಿಲ್ಲ. ಅಲ್ಲಿ ಅವ್ರವ್ರ ಕೆಪಾಸಿಟಿ ಮೇಲೆ ಇವತ್ತು ನಾನು ಒಬ್ಬ BM.Tech PhD ಇದ್ದೀನಿ. ಇವತ್ತು ನಮ್ಮದು ಇವ್ರಿಗೊತ್ತು ಗ್ಯಾರಂಟಿ ಉಪಾಧ್ಯಕ್ಷ ಇದ್ದಾರೆ, ಮತ್ತೊಬ್ಬರು ಅಂದರೆ ಅರ್ಥ ಎಲ್ಲರಿಗೆಲ್ಲ ಸಿಗಲ್ಲ. ಅವ್ರವ್ರ ಕೆಪಾಸಿಟಿ ಅವ್ರವ್ರು ಹೋದ್ಮೇಲೆ ಅವರು ಸಿಗ್ತಾ ಇರುತ್ತೆ. ಹಾಗಾಗಿ ಅವರೇನು ಹೋರಾಟ ಮಾಡಿ ಅದನ್ನು ಒಳ ಮೀಸಲಾತಿದೇನು ರೋಸ್ಟರ್ ಮೇಲೆ ಇದು ಮಾಡ್ಕೊಂಡೇನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಅದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ಅದಕ್ಕೆ ಒಂದು ಇಟ್ಕೊಂಡೆ ಎಲ್ಲ ಜಾತಿಗಳಿಗೆ ಅನ್ಯಾಯ ಆಗೋದಂದ್ರೆ ನಾವು ಸಹಿಸಂಗಿಲ್ಲ. ನಾವು ಅದ ಕಡೆ ನಾವು ಸ್ಟ್ರಾಂಗ್ ಅಪೀಲ್ ಇದೆ. ಒಳ ಮೀಸಲಾತಿದ ಈಗೊತ್ತೇನು
ಬಲಗೈ ಸಮಾಜ ಮತ್ತು ಎಡಗೈ ಸಮಾಜ ಏನಿದೆ 100% ಆಗಬೇಕು. ಎರಡು ಸೇರಿ 6 ಕಲ್ತು 12 ಒಂದು ಇಟ್ಬಿಡಿ. 5 ಏನು ಮಾಡಿ ಈಗ ಬೋವಿ ಲಮಾಣಿ ಏನಿದಲ್ಲ ಅವು ಸಪ್ರೇಟ್ ಮಾಡಿಟ್ಟಿದ್ರೆ ಎಲ್ಲರಿಗೂ ಆರಾಮಾಗಿರುತ್ತೆ. ಯಾರು ಈ ರೀತಿ ಬೀದಿಗಿಂದ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್, ಇವತ್ತು ಬಲಗೈ ಸಮುದಾಯ ಒಕ್ಕೂಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತು ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಬಿಸಿ ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ಟಿಸ್ಬಿಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಜನಸಂಖ್ಯೆ ಒಂದು ಉದಾಹರಣೆ ಸರ್. ಆ್ಯಕ್ಚುಲಿ ಮೂಲ ಉದ್ದೇಶ ಏನಾಗಿದೆ ಸರ್ ಹೋರಾಟದ? ಈಗ ಈ ದಿನ ನಾವು ಏನು ಜ್ಞಾನಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಳ ಮೀಸಲಾತಿಗಾಗಿ ನಾವು ಅವೈಜ್ಞಾನಿಕ ಸಮೀಕ್ಷೆಯನ್ನು ರದ್ದುಪಡಿಸಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. ಇದು ಇತಿಹಾಸದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು. ಸುಮಾರು ಕರ್ನಾಟಕದ ಮೂಲ ಮೂಲೆಗಳಿಂದ 15 ಲಕ್ಷಕ್ಕೂ ಹೆಚ್ಚು ಜನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಇಲ್ಲಿ ಜನ ತುಂಬಿದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂತಂದರೆ ಸಮೀಕರಣ ಮಾಡುವಾಗ ಮೀಸಲಾತಿಯಲ್ಲಿ 6, 5, 4, 1 ಅನ್ನೋ ಒಂದು ಅನುಪಾತದಲ್ಲಿ ನಾಗಮೋಹನ್ ದಾಸರವರು ಸಮೀಕ್ಷೆಯನ್ನು ಮಾಡಿರ್ತಾರೆ. ಆ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ ಅಂತೇಳಿ ನಮ್ಮ ಎಲ್ಲ ದಲಿತ ಸಂಘ ಬಲಗೈ ಸಮುದಾಯದವರೆಲ್ಲರೂ ಹೋರಾಟ ಮಾಡಿದಾಗ ಮತ್ತೆ ಆ ಸಮೀಕರಣವನ್ನು 6, 6, 5 ಅನುಪಾತಕ್ಕೆ ಇಳಿಸ್ತಾರೆ. ಅಂದರೆ ಇದರ ಅರ್ಥ ಅವರೇ ಕರೆಕ್ಷನ್ ಮಾಡ್ತಿದ್ದಾರೆ ಅನ್ನೋದಾದರೆ ಇದರಲ್ಲಿ ಅವೈಜ್ಞಾನಿಕ ಇದೆ ಅನ್ನೋದು ಎತ್ತಿ ತೋರಿಸ್ತಾ ಇದೆ. ಅದು ಅವರು ಮಾಡಿರೋ ತಪ್ಪನ್ನು ಅವರೇ ಒಪ್ಕೊಂಡಂಗೆ ಆಗಿದೆ. ಹಾಗೆ ಈ ಒಳ ಮೀಸಲಾತಿ ಅನ್ನೋದು ಇದೆಯಲ್ಲ, ಈ ಒಳ ಮೀಸಲಾತಿಯಿಂದ ಬಲಗೈ ಸಮುದಾಯಕ್ಕೆ ಅತ್ಯಂತ ಅನ್ಯಾಯವಾಗುವಂಥ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಬಲಗೈ ಸಮುದಾಯ, ವಲಯ ಸಮುದಾಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಲಕ್ಷಾಂತರ ಜನಗಳ ನೇತೃತ್ವದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಒಳ ಮೀಸಲಾತಿಯನ್ನು ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ, ಅವೈಜ್ಞಾನಿಕ ಒಳ ಮೀಸಲಾತಿಯ ವಿರೋಧ ಮಾಡ್ತಿದ್ದೀವಿ. ಅದನ್ನು ವೈಜ್ಞಾನಿಕವಾಗಿ ಪುನರ್ ಸಮೀಕ್ಷೆ ಮಾಡಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋಂತಹ ಒಂದು ವಾಕ್ಯದೊಂದಿಗೆ ಎಲ್ಲರಿಗೂ ಸಮಪಾಲಾಗಿ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಸರ್, ಈಗ ಬಲಗೈ ಜಾತಿಗಳ ಒಕ್ಕೂಟಕ್ಕೆ ತೊಂದರೆ ಮಾಡಲಿಕ್ಕೋಸ್ಕರನೇ ನಾಗಮೋಹನ್ ದಾಸ್ ಅವರು ಅವೈಜ್ಞಾನಿಕವಾಗಿ ಮಾಡಿ ನಮ್ಮ ಸಮುದಾಯಗಳನ್ನು ಎಡಗೈ ಸಮುದಾಯ ಅಂತ ಕೆಲವನ್ನು ಗುರುತಿಸಿದ್ದಾರೆ. ಇನ್ನು ಕೆಲವು ಛಲವಾದಿ ಸಮುದಾಯ, ಪರ್ಯಾಯ ಸಮುದಾಯ ಇಂಥ ನಮ್ಮ ಸಂಬಂಧಿತ ಸಮುದಾಯಗಳನ್ನ ಹೊರಗಡೆ ಇಟ್ಟು ನಮ್ಮನ್ನು ಕುಗ್ಗಿಸಿ ಎಲ್ಲ ಜಿಲ್ಲೆಗಳ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ತಾವು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಜನಸಂಖ್ಯೆ ಕಡಿಮೆ ಇರೋ ಥರ ಮಾಡಿ ನಾಗಮೋಹನ್ ದಾಸ್ ಅವರೇ ನೇರ ಹೊಣೆ ಇದಕ್ಕೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರಿ ಮಾಡಬೇಕಾಯ್ತು, ಇಷ್ಟರಲ್ಲೇ ಮಾಡಲಿಲ್ಲ. ನನಗನ್ನಿಸ್ತಾ ಇರೋದು ವೈಯಕ್ತಿಕವೇನೆಂದರೆ, ಇವರು ದಲಿತ ಸಿ ಎಮ್ ಕೊಡಿ ಅಂತ ಇದ್ದಾರೆ. ನನ್ನ ಮಕ್ಕಳನ್ನ ಹೊಡೆದು 2 ಭಾಗ ಮಾಡಿಬಿಟ್ರೆ ಇವ್ರು ಏನು ಕೇಳೋದಿಲ್ಲ, ನಾನು ಆರಾಮಾಗಿರ್ಬೋದು ಅನ್ನೋ ಅಂಥದ್ದು ಕಲ್ಪನೆ ಅವ್ರು ಇಟ್ಕೊಂಡೇ ಮಾಡ್ತಾ ಇರೋದು ಅಂತ ನನಗನ್ನಿಸ್ತಾ ಇದೆ. ನನಗಲ್ಲ, ನಮ್ಮ ಸಮುದಾಯ ಸಮಸ್ತ ಕರ್ನಾಟಕದಲ್ಲಿ ಏನು ಛಲವಾದಿ ಸಮುದಾಯ ಇದೆ, ಬಲಗೈ ಸಮುದಾಯಗಳ ಸಂಬಂಧಿತ ಸಮುದಾಯ ಇದೆ, ಎಲ್ರಿಗೂ ನಮ್ಗೆ ಅನಿಸ್ತಾ ಇರೋದು ಅದೇ. ಮುಖ್ಯಮಂತ್ರಿ ಬಿಟ್ಕೊಡ್ಬೇಕಾಗತ್ತೆ ಅಂತ ಸ್ವಲ್ಪ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷನೂ ಯೋಚನೆ ಮಾಡಬೇಕು. ನಾವೇನು ಗುಲಾಮ್ರಲ್ಲ, 70 ವರ್ಷಗಳನ್ನು ಮೀರಿ ಇವ್ರು ಓಟ್ ಹಾಕೊಂಬಂದು ಇವ್ರು ಹೇಳಿದ್ರು ಸಿ ಎಮ್ ಮಾಡ್ಕೊಂಡು ಬಂದಿದ್ದೀವಿ. ತೀರಾ ಜನಸಂಖ್ಯೆನೇ ಇಲ್ಲದಿರತಕ್ಕಂಥ ಬಂಗಾರಪ್ಪನವರು, ಧರ್ಮಸಿಂಗ್ ಅಂತವರು ಸಿ ಎಮ್ ಆಗಿದ್ದಾರೆ. ಆಗಲಿ, ನಾವು ಖುಷಿ ಪಡ್ತೀವಿ, ಅಂಥ ಸಮುದಾಯ ಆಗಬೇಕು. ಆದರೆ ನಾವು ಆಗಬಾರ್ದಾ? 1.25 ಕೋಟಿ ಇರತಕ್ಕಂಥ SC ಸಮುದಾಯ ಮುಖ್ಯಮಂತ್ರಿ ಆಗಬಾರ್ದಾ? ಈ ಬಾರಿ ನಮ್ಮ ನಾವು ಸೇರೋದು ಇವತ್ತು ಬಲಗೈ ಸಮುದಾಯ, ಆದರೆ ನಾವು ಎಡಬಲ ಅಂತ ಹೇಳ್ತಾ ಇಲ್ಲ. ದಲಿತ ಸಿ ಎಮ್ ಯಾರಿಗಾರು ಕೊಡಲಿಲ್ಲ ಅಂದರೆ ಮುಂದೆ ಅವ್ರು ಹೆಂಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅದು ಹೆಂಗೆ ಓಟ್ ಕೇಳ್ಕೊಂಡು ಬರ್ತಾರೆ 220 ಕಾನ್ಸ್ಟಿಟ್ಯೂನ್ಸಿಲಿ ನೋಡ್ತೀವಿ ನಾವು. ಚಾಲೆಂಜ್ ಇದು ಸರ್ಕಾರಕ್ಕೆ. ಗೌರವವಾಗಿ ಯಾರಾದರೂ ಒಬ್ಬರು ಹಿರಿಯರನ್ನ ಬಿಟ್ಕೊಡ್ಲಿ. ನಿಮ್ಮನ್ನು ಸಿ ಎಮ್ ಮಾಡೋಕ್ಕೋಸ್ಕರ ಖರ್ಗೆ ಅವರು ಮೈಸೂರು ಬಂದು ಒಂದು ಸ್ಟೇಷನಲ್ಲಿ ಬರೀ 50,000 ರೂಪಾಯಿ ದುಡ್ಡು ಇಟ್ಕೊಂಡು ಸ್ಟೇಷನಲ್ಲಿ ಸಮಸ್ಯೆ ಅನುಭವಿಸ್ರು. ದೊಡ್ಡ ನಾಯಕರು, ಶ್ರೀನಿವಾಸ್ ಪ್ರಸಾದ್ ಅಂತ ದೊಡ್ಡ ನಾಯಕರು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ರಾಜಕೀಯನ ಮೇಲ್ಕೆತ್ತಂದಿದ್ರು. ಏನು ಮಾಡಿದ್ರಿ ಅವ್ರಿಗೆಲ್ಲ? ನೀವು ಪ್ರಸಾದ್ ಅವ್ರನ್ನ ಕಿತ್ತು ಬಿಸಾಕಿದ್ರಿ, ಖರ್ಗೆ ಅವ್ರನ್ನ ಬಂದು ವಿರೋಧ ಪಕ್ಷದ ತಾವು ಕಿತ್ಕೊಂಡು ಡೆಲ್ಲಿ ಕಳಿಸ್ರಿ, ಮತ್ತೆ ಮುಖ್ಯಮಂತ್ರಿ ಆದ್ರಿ. ಒಂದು ಸಲ ಅದು ಸಾಲದ 2 ಸಲ ನೀವೇ ಆಗ್ಬೇಕಾ? ಹೋಗ್ಲಿ, 1-2 ವರ್ಷ ಆಯ್ತಲ್ಲ, ಬಿಟ್ಕೊಡಿ ಈಗ. ಹೌದು ಸರ್, ಈಗ ನಾವು ಪ್ರಾರಂಭದಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಕೊಂಬಂದಿರೋರು. ನಾವು 100ಕ್ಕೆ 90% ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಕೊಂಬಂದಿದ್ದೀವಿ. ನಾವು ಬೆಂಬಲಿಸ್ತೀವಿ, ಗೆಲ್ಲಿಸ್ತೀವಿ, ಓಟ್ ಹಾಕ್ತೀವಿ. ಮುಖ್ಯಮಂತ್ರಿ ಯಾರು ಕೊಡ್ತಾ ಇದ್ರಿ ನೀವು? ನಿಮ್ಮ ಉದ್ದೇಶ ಏನಂತ ನನಗೆ ಅರ್ಥ ಆಯ್ತಾ ಇಲ್ಲ. ನಾವು ಸಿದ್ದರಾಮಯ್ಯನವರು ಸಿ ಎಮ್ ಆದಾಗ ನಮ್ಮ ಜನಾಂಗದವರೇ ಆದರೂ ಒಂದಷ್ಟು ಖುಷಿ ಪಟ್ಟವ್ರು. ನಾವೆಲ್ಲರೂ ಅಷ್ಟೇ, ಇಲ್ಲಿರೋ ಎಲ್ಲರೂ ನಮ್ಮ ಸಮುದಾಯದ ಒಬ್ಬ ದಲಿತ ಅವ್ರು ಹೇಳಿದ್ರು ನಾನು ದಲಿತ ಅಂತ ಹೇಳಿದ್ರು ಅಂತ ಅಷ್ಟು ಖುಷಿ ಆಯಿತು ನಮಗೆ ಅವ್ರು ಆದಾಗ. ಆದರೆ ನೀವೇನು ಮಾಡ್ತಾಯಿದ್ರಿ? 10 ವರ್ಷ ನೀವೇ ಇರಬೇಕಾ? ಓಟ್ ಹಾಕಕ್ಕೆ ಮಾತ್ರ ಬೇಕಾ ನಾವು? ಇಲ್ಲ ಸರ್, ಇಲ್ಲ ನಮ್ಮ ಒಳಗೆ ಇಲ್ಲ ಎಲ್ಲ ಸರ್, ಒಳ ಮೀಸಲಾತಿ ಮಾಡಿದ್ರೆ ಅದಕ್ಕೋಸ್ಕರ ಅವರು ಎಡಬಲ ಅಂತ ಮಾಡಿ ಡೈವರ್ಟ್ ಮಾಡಿದ್ರೆ ಇವ್ರಿಗೆ ಏನು ಕೇಳೋ ಅಲ್ಲಿ ಕಿತ್ತಾಡ್ಕೊಂಡಿರಲಿ, ನಾನು ಆರಾಮಾಗಿ ಅಂತ ಮಾಡೋದು ಅಷ್ಟೇ. ಅವರು ನಾನು ಕರೆಕ್ಟಾಗಿದ್ದೀನಿ ಸರ್. ಈ ಹೋರಾಟ
ನಮ್ಮ ಅಚ್ಚುಮೆಚ್ಚಿನ ನಮ್ಮ ತಜ್ಞರವರು ಚಂದ್ರಶೇಖರನವರು ಹೇಳಿದ್ದಾರೆ, ಸ್ವಾಮೀಜಿ ಹೇಳಿದ್ದಾರೆ, ನಾಗಮೋಹನ್ ದಾಸ್ ಆಯೋಗ ತಿಪ್ಪೆಯಲ್ಲಿ ಬಿಸಾಕೋಕ್ಕೂ ಯೋಗ್ಯತೆ ಇಲ್ಲ ಅದಕ್ಕೆ ಅಂತ. ಹಾಗಾಗಿ ಅದು ತಿಪ್ಪೆಲೆ ಬಿಸಾಕೋಕ್ಕೂ ಯೋಗ್ಯತೆ ಇಲ್ಲ. ಎಲ್ಲಿ ಬೇಕಾದ್ರೂ ಬಿಸಾಕಲಿ, ಹೊಸ ಇದನ್ನ ಮಾಡಲಿ, ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಪ್ರೂವ್ ಮಾಡಲಿ, ಅದು ತಕ್ಕಂಗೆ ಮೀಸಲಾತಿ ಕೊಡಲಿ. ಇಲ್ಲ ಅಲ್ಲಿವರೆಗೂ ಹಳೆ ಮೀಸಲಾತಿನ ಮುಂದುವರಿಸಲಿ. ಸರ್ ಇದಕ್ಕೆಲ್ಲ ಮೂಲ ಬಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಏನಂತ ಬಂತು, ನೀವು SC ಒಳಗೆ ಯಾರು ಹಿಂದುಳಿದಿದ್ದಾರೆ, ಯಾರು ಒಂದು ಇದಿದೆ ವರ್ಗೀಕರಣ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರು ವರ್ಗೀಕರಣ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೀವು ಜಾತಿ ಬೇರೆ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಹಿಂದೆ ಉಳಿದವ್ರು ಯಾರು, ಮುಂದೆ ಬಂದವ್ರು ಯಾರು ಅಂತ ನೀವು ಹೆಂಗೆ ಇದು ಮಾಡ್ತೀರಿ? ವೈಜ್ಞಾನಿಕವಾಗಿ ಇದು ಆಗಬೇಕು. ಸೊ ವೈಜ್ಞಾನಿಕವಾಗಿ ಇದನ್ನು ನೀವು ನೋಡಬೇಕು ಅಂದಾಗ ಯಾವುದೋ ಒಂದು ಜಾತಿನೇ ಹಿಂದುಳಿದಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಇದರಲ್ಲಿ ಯಾವ ಜಾತಿ, ಈಗ ಇವ್ರು ಹೇಳ್ದಂಗೆ ಎಡಗೈಯವರೇ ಹಿಂದುಳಿದಿದ್ದಾರೆ, ಬಲಗೈಯವರು ಯಾರು ಹಿಂದುಳಿದೇ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಅದನ್ನ ಹೆಂಗೆ ನೀವು ವರ್ಗೀಕರಣ ಮಾಡೋಕ್ಕಾಗ್ತದೆ? ಆಗೋದಿಲ್ಲ. ಸೊ ಬಾಬಾ ಸಾಹೇಬರು ಏನು ಮಾಡಿದ್ದಾರೆ, ಅವ್ರ ಶಕ್ತಿ ಎಲ್ಲ ಮೀರಿ ಅವರೆಲ್ಲ ಪ್ರತಿಯೊಂದು ಹೋರಾಟ ಮಾಡಿ ಅವ್ರ ಜೀವನ ಇದು ಮಾಡಿಕೊಂಡು ಅವರು ನಮಗೆ ಎಲ್ಲ ಮೀಸಲಾತಿಗಳು ಕೊಡಿಸಿದ್ದಾರೆ. ಈಗ ನಾವು ನಮ್ಮ ಒಂದು ಏನೇನೋ ನಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ನಾವು ಕೊಟ್ಟಿರೋ ಅಂಥ ಒಂದು ಅವಕಾಶಗಳು ನಾವು ಈ ಥರ ಬಡ್ದಾಡ್ಕೊಂಡು ಬೇರೆಯಾಗಿ ನಾವು ಡಿವೈಡ್ಗಳಾಗ್ಬಿಟ್ರೆ ಈಗ ಅದು ಅವ್ರು ಏನು ಗುರಿ ಸಾಧನೆ ಮಾಡ್ದಂಗೆ ಆಗಲ್ಲ. ಸೊ ಹಂಗಾಗಿ ಇದು ವೈಜ್ಞಾನಿಕವಾಗಿ ಇದು ಅಧ್ಯಯನ ಮಾಡಿ, ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಅಧ್ಯಯನ ಮಾಡಿ ಪ್ರಾಕ್ಟಿಕಲ್ ಆಗಿ ಇದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಆಮೇಲೆ ಮಾಡಬೇಕು. ಏಕಾಏಕಿ ಬಲಗೈಯವರೇ ಇದ್ದಾರೆ ಮುಂದೆ, ಎಡಗೈಯವ್ರು ಹಿಂದೆ ಇದ್ದಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆಮೇಲೆ ಜನಸಂಖ್ಯೆ ಅಂತ ಹೇಳ್ತಾರೆ. ಅದೇ ಇಲ್ಲ, ಅದೊಂದು ಬರುತ್ತೆ ಪ್ರಶ್ನೆ. ಆಮೇಲೆ ಇನ್ನೊಂದೇನೆಂದರೆ ಜನಸಂಖ್ಯೆ ಆಧಾರದ್ದು ಹೇಳ್ತಿದ್ದಾರೆ. ಸೊ ಜನಸಂಖ್ಯೆ ನೀವು ಲೆಕ್ಕ ಹಾಕಬೇಕು ಅಂತ ಹೋದಾಗ ಒಂದು ಅಷ್ಟು ಜನಕ್ಕೆ ಈಗ ಒಂದು ಮುಂದೆ ಬಂದುಬಿಟ್ಟಿದ್ದಾರೆ. ಅವ್ರಿಗೆ SC ಅಂತ ಗೊತ್ತಿರ್ತದೆ, ಆದಿ ಕರ್ನಾಟಕ ಅಂತ ಗೊತ್ತು, ಆದಿ ದ್ರಾವಿಡ ಅಂತ ಗೊತ್ತು, ಈ ಥರ ಗೊತ್ತು. ಬಟ್ ಅವ್ರಿಗೆ ಯಾರು ಏನು ಎಡಗೈ ಬಲಗೈ ಅವ್ರಿಗೆ ಅದು ಗೊತ್ತೇ ಇಲ್ದೇ ಇರೋಂಥ ಒಂದಷ್ಟು ವರ್ಗ ಬೇರೆ ಇದೆ. ಈಗ ಅವ್ರನ್ನ ತೊಗೊಂಡೋಗಿ ಎಲ್ಲ ಹಾಕ್ತೀರಿ ನೀವು? ಇವ್ರ ಜೊತೆ ಸೇರಿಸ್ತೀರಾ, ಅವ್ರ ಜೊತೆ ಸೇರಿಸ್ತೀರಾ, ಅಥವಾ ಏನು ಮಾಡ್ತೀರಿ, ಬಿಟ್ಬಿಡ್ತೀರಾ? ಸೊ ಇದು ಎಲ್ಲ ಬರ್ತದೆ ಸರ್. ಸೊ ಆಮೇಲೆ ಇಲ್ಲಿ ನಾವು ಮುಖ್ಯವಾಗಿ ಏನು ನೋಡಬೇಕಂದ್ರೆ, ಈಗ ಸರಿ ನಮ್ಮ ಸಹೋದರ ಸಮುದಾಯದವರಾಗಿರೋಂಥವ್ರು ಅವರು ಹಿಂದುಳಿದಿದ್ದಾರೆ ಅನ್ನೋದನ್ನ ಕರೆಕ್ಟು. ಬಟ್ ಇಲ್ಲಿ ಅಸ್ಪೃಶ್ಯತೆ ಅನ್ನೋದು ಮಾನದಂಡ ಆಗಬೇಕು. ಇವತ್ತಿಗೂ ಏನಿದ್ದಾವೆ ಹಳ್ಳಿಗಳಲ್ಲಿ ನಮ್ಮ ಗ್ರಾಮ ವ್ಯವಸ್ಥೆ, ಭಾರತೀಯ ಗ್ರಾಮ ವ್ಯವಸ್ಥೆಯಲ್ಲಿ ಯಾವ ಥರ ಇದ್ದಾವೆ, ಆ ಒಂದು ಅಸ್ಪೃಶ್ಯತೆ ಅನ್ನೋದು ಯಾವ ಥರ ಇದೆ, ಆ ಒಂದು ಮಾನದಂಡದಲ್ಲಿ, ಆ ಒಂದು ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಮುಂದುವರೆದಿರೋರು ಯಾರು, ಹಿಂದುಳಿದಿರೋರು ಯಾರು, ಇದು ತೀರ್ಮಾನ ಆಗಬೇಕು ಸರ್. ಸರ್ ಇವತ್ತು ಹೋರಾಟ ಆಗ್ತಾ ಇದೆ, ನಾಗಮೋಹನ್ ದಾಸ್ ಅವರ ವರದಿ ಸರಿ ಇಲ್ಲ ಎನ್ನುವಂಥದ್ದು ಇದೆ ಸರ್. ಏನು ಆ್ಯಕ್ಚುಲಿ ಸರ್ ಇದು? ಆ್ಯಕ್ಚುಲಿ ಇದು ಏನಾಗಿದೆ ಅಂದರೆ, ಅವೈಜ್ಞಾನಿಕವಾಗಿ ನಾಗಮೋಹನ್ ದಾಸರವರು ಈ ವರದಿನ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇದು ರಾಜ್ಯಪಾಲರ ಅನುಮೋದನೆಯೂ ಮಾಡಿದ್ದಾರೆ, ಸರ್ಕಾರದ ಸೆಷನ್ಸ್ ಮೀಟಿಂಗಲ್ಲೂ ಎಲ್ಲ ಮಾಡಿದ್ದಾರೆ. ಬಟ್ ಏನಂದರೆ, ಇಲ್ಲಿ ರೋಸ್ಟರ್ ಬಿಂದುಗಳನ್ನು ಕೊಡಬೇಕಾದ್ರೆ ಒಂದು ಗ್ರೂಪ್ ಎ ಕೊಟ್ಟು ಗ್ರೂಪ್ ಬಿಗೆ 9ನೇ ಪ್ಲೇಸು, ಗ್ರೂಪ್ ಸಿಗೆ 15ನೇ ಪ್ಲೇಸ್ ಕೊಟ್ಟರೆ ಇದು ಯಾವ ನ್ಯಾಯ? ಮೊದಲು ಇವರೆಲ್ಲ SC ಅಂದರೆ ಎಲ್ಲ ಒಂದೇ ಒಗ್ಗಟ್ಟಾಗಿದ್ದರು. ಆಗ ಏನಲ್ಲೇ ಇತ್ತು ಎಲ್ಲ 1ನೇ ಪ್ಲೇಸ್ ಕೊಡ್ತಾಯಿದ್ರು. ರೋಸ್ಟರ್ ಬಿಂದುಗಳು ಕೊಡಬೇಕಾದ್ರೆ ಇದು 9ನೇ ಪ್ಲೇಸ್ ಕೊಟ್ಟಾಗ ಇದು ಅನ್ಯಾಯ ಅಲ್ವಾ? ಮೊದಲನೇದು ಸಾಮಾನ್ಯ ಅಭ್ಯರ್ಥಿ, ಪ್ರವರ್ಗ ಎ, SC ಪಂಗಡ, ಶೆಡ್ಯೂಲ್ಡ್ ಟ್ರೈಬು ಇವ್ರನ್ನೆಲ್ಲರನ್ನೂ ಬಿಟ್ಟು ನಂತರ 9ನೇ ಸ್ಥಾನದಲ್ಲಿ ಸಿಗುತ್ತೆ ಅಂದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯ ಏನಾಗ್ಬೋದು, ನಮ್ಮ ಸಮುದಾಯದ ಭವಿಷ್ಯ ಏನಾಗ್ಬೋದು? ಇದು ಸಿಗುತ್ತಾ? ಸಿಗೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಸಿಗಬೇಕಾದ್ರೆ ನೆಕ್ಸ್ಟ್ 35 ವರ್ಷ ಆಗ್ಬೋದು, 45 ವರ್ಷ ಆದ್ರೂ ಗ್ಯಾರಂಟಿ ಇಲ್ಲ. ಈ ಮಧ್ಯದಲ್ಲಿ ಖಂಡಿತ ಇದು ತಿರಸ್ಕಾರ ಮಾಡೋವರೆಗೂ ಖಂಡಿತ ಈ ಹೋರಾಟ ಪ್ರಾರಂಭಗೊಂಡಿದೆ. ಜಾರಿ ಆಗೋಕ್ಕೂ ಮುಂಚೆ ಸರಿಯಾಗಿತ್ತಾ ಅಂತ? ಜಾರಿ ಆಗೋಕ್ಕೂ ಮುಂಚೆ ಇದು ಯಾರಿಗೂ ಅವೇರ್ನೆಸ್ ಇರಲಿಲ್ಲ. ಇದನ್ನೆಲ್ಲ ಮುಚ್ಚಿಟ್ಟು ಮಾಡಿಬಿಟ್ಟಿದ್ರು. ಅವೇರ್ನೆಸ್ ಗೊತ್ತಾದ ಮೇಲೆ ಇದು ಎಲ್ಲೂ ಏನೋ ನಡೀತಾ ಇದೆ ಒಳಗಡೆ ಅನ್ನೋದು ಗೊತ್ತಾಗುತ್ತೆ. ಆಗ ಎಲ್ಲರೂ ಎಚ್ಚೆತ್ಕೊಂಡ್ರು. ಇದನ್ನು ಪ್ರವರ್ಗ 1 ಏನ ತೊಗೊಂಡೋಗಿ 1ನೇ ಪ್ಲೇಸಲ್ಲಿ ಕೊಟ್ಟಾಗ ನಮ್ಮನ್ನು 9ನೇ ಪ್ಲೇಸಲ್ಲಿ ಬಿಟ್ಟರೆ ಏನಾಗುತ್ತೆ? ನಮ್ಮವ್ರಿಗೆ ನ್ಯಾಯ ಸಿಕ್ಕಂಗಾಗತ್ತಾ? ಸಿಕ್ಕಂಗೆ ಆಗಿಲ್ಲ, ತುಳ್ದಂಗೆ ಆಯಿತು. ಈಗ ಎಲ್ಲರೂ ಅವ್ರು ಹೇಳೋದೇನೆಂದರೆ, ಇಷ್ಟು ವರ್ಷ ಅವರೇ ಪಾಲು ತೊಗೊಂಡ್ರು ಅಂದರೆ ಈಗೇನಾಗಿದೆ, ಜನರಲ್ ನಮ್ಮ ಹುಡುಗರು ಟ್ಯಾಲೆಂಟ್ ಇದ್ದು ಜನರಲ್ಲೂ ಪಡೆದಿರ್ತಾರೆ. ಆ ಪಡೆದಿರೋದ್ರೂ ನೀವು ಪರಿಗಣನೆಗೆ ತಗೊಂಡಾಗ ಶೇಕಡವಾರು ಜಾಸ್ತಿ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇದುವರೆಗೂ ಕೂಡ ತುಂಬ ಶೋಚನೀಯ ಸ್ಥಿತಿಯಲ್ಲಿದೆ ನಮ್ಮ ಸಮುದಾಯದ ಜನ ಸ್ಥಿತಿ. ಇನ್ನೂ ಜೀತ ಪದ್ಧತಿ ಮಾಡ್ಕೊಂಡು ಬದುಕಬೇಕಾ ನಮ್ಮವರು? ಇನ್ನೂ ಅಧ್ವಾನವಾಗಿದ್ದಾರೆ. ಅವರು ಯಾವ ಶೈಕ್ಷಣಿಕವಾಗೂ ಇಲ್ಲ, ಆರ್ಥಿಕವಾಗಿಯೂ ಇಲ್ಲ, ಸಾಮಾಜಿಕವಾಗಿಯೂ ಇಲ್ಲ.
ಇವತ್ತೂ ಕೂಡ ಮರ್ಯಾದೆ ಹತ್ಯೆಗಳು ನೋಡ್ತಾರೆ. ಇವತ್ತೇನೋ ನಡೀತಾ ಇದೆ. ಇಲ್ಲಿ ನಮಗೆಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಮರ್ಯಾದೆ ಮಾಲೂರಲ್ಲಿ ಕೋಲು ಮುಟ್ಟಿದ್ರು ಅನ್ನೋದಕ್ಕಾಗಿ ಅವನಿಗೆ ದಂಡ ವಿಧಿಸ್ತಾರೆ ಅಂತಂದರೆ ಎಲ್ಲಿದೆ? 79-80 ವರ್ಷ ಆದರೂ ಕೂಡ ಸ್ವತಂತ್ರ ಬಂದು ಸಮಾನತೆ ಅನ್ನೋದು ಎಲ್ಲಿದೆ? ಇಲ್ಲ. ಮೊದಲಿನಿಂದನೂ ಭಾಳಷ್ಟು ಆಯೋಗಗಳ ರಚನೆ ಆಗಿದ್ದವು. ಆದರೆ ಇದು ಕಾನೂನುಬದ್ಧವಾಗಿಲ್ಲ ಅಂತ ಹೇಳಿಬಿಟ್ಟು ರಿಸರ್ವೇಷನ್ ಡಾಕ್ಟರ್ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಿಸರ್ವೇಷನ್ ಮಾಡಿದ್ದಾರೆ ಅದ್ರ ಒಳಗೆ ಒಳ ಮೀಸಲಾತಿದು ಎಲ್ಲಿ ಪ್ರಾವಿಷನ್ ಇಲ್ಲ. ಅದಕ್ಕಾಗಿ ಯಾವುದೇ ಸರ್ಕಾರ ಕೈ ಹಾಕಿರಲಿಲ್ಲ. ಅದಕ್ಕಾಗಿ ಈ ಒಂದು ವಿಷಯನ ತಪ್ಪಾಗಿದೆ, ಅನ್ಯಾಯನೂ ಕೂಡ ಆಗಿದೆ ಮತ್ತು ಭಯಂಕರ ಘೋರ ಅನ್ಯಾಯವಾಗಿದೆ ನಮ್ಮ ಸಮಾಜದ ಮೇಲೆ. ಮತ್ತು ಈ ನಮ್ಗಿಂತಲೂ ಕೆಳಗಿರ್ತಕ್ಕಂಥ ಭಾಳಷ್ಟು ಬೇರೆ ಬೇರೆ ಜಾತಿಗಳ ಜನರಿಗೂ ಕೂಡ ಅನ್ಯಾಯ ಆಗಿದೆ. 6-6-5 ಅಂತ ಈ ಥರ ಏನು ಮಾಡಿದ್ರಲ್ಲ 17%, ಅದನ್ನು ಸರಿ ಸಮಾನವಾಗಿ ಹಂಚಲೇ ಇಲ್ಲ. ರೋಸ್ಟರ್ ಬಿಂದುವಿನಲ್ಲಿ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲ ರೀತಿಯಲ್ಲೇ ಇದನ್ನು ಒಂದು ಮೋಸದ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತಿರಸ್ಕರಿಸಬೇಕು. ಸರ್ಕಾರ ಇದನ್ನು ಜಾರಿಗೆ ತರಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡೇನೆ ಮರುಪರಿಷ್ಕರಣೆ ಆಗಿದ್ದರೂ ಪರವಾಗಿಲ್ಲ, 50-50 ಬರಲಿ. ಒನ್ ಸೈಡ್ ಆಗಿದೆ ಇದು. ಅದಕ್ಕಾಗಿ ಪ್ರಿಜುಡೈಸ್ಡ್ ಅಂತೀವಲ್ಲ, ಪೂರ್ವಗ್ರಹ ಪೀಡಿತ ಒಂದು ದುರುದ್ದೇಶದಿಂದ ಇದನ್ನು ಆಯೋಗ ಇದು ಮಾಡಿದೆ. ಅದಕ್ಕಾಗಿ ವರದಿ ಸಲ್ಲಿಸಿದೆ. ಇದನ್ನು ತಿರಸ್ಕರಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲ ಅಂದರೆ ಮರುಪರಿಷ್ಕರಣೆ ಮಾಡಿದರೂ ಎಲ್ಲರಿಗೂ ಸರಿಯಾಗಿ ನ್ಯಾಯ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡೇ ಇವತ್ತು 25ನೇ ತಾರೀಕಿನ ಮಾರ್ಚ್ಗೆ ಲಕ್ಷಾನುಗಟ್ಟಲೆ ಜನ ಬಲಗೈ ಸಮುದಾಯದವರು ಸೇರಿದ್ದೀವಿ. ಇಲ್ಲಿ ಮಧ್ಯ ಜನಾಂಗ ಅವರಿಗೆಲ್ಲ 6% ಕೊಟ್ಟರೆ ನಮಗೆ 6% ಯಾವುದೇ ರೀತಿಯಿಂದ ಇಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಬಂದದ್ದು ಏನಾಗಿದೆಪ್ಪ ಅಂದರೆ ನಮಗೆ ಭಾಳ ಮೋಸ ಆಗಿದೆ. ಮುಂದೆ ಇದೇ ಥರ ಇವತ್ತು ಸಿಂಪಲ್ ಹೋರಾಟ ಮಾಡಿದ್ರೆ ಇನ್ನು ಮುಂದೆ ಹೋದಾಗ ದೊಡ್ಡ ಹೋರಾಟ ಆಗುತ್ತೆ. ಮುಂದೆ ಬಂದ ಕಾಲೇಜ್ ಮಕ್ಕಳಿಂದ ಹೋರಾಟ ಮಾಡೋಕ್ಕಾಗುತ್ತೆ, ಸ್ಕೂಲ್ ಹುಡುಗ ಹೋರಾಟ ಆಗುತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಸರಿಯಾಗಿ ನ್ಯಾಯ ಒದಗಿಸ್ಬೇಕಂತ ಸರ್ಕಾರನ ಕೇಳ್ತಾ ಇದ್ವಿ. ಇದೇ ಥರ ಮುಂದೆ ಹರಿಸ್ಬಾರ್ದು. ಇನ್ನು ಮುಂದೆ ಎಲೆಕ್ಷನ್ ಇದೆ, ಎಚ್ಚೆತ್ತ ಸಿದ್ದರಾಮಯ್ಯ ಸರ್ ಅಂತ ಹೇಳ್ತಿದ್ದೀನಿ. ನೋಡಿದಲ್ಲ, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಸಮಾವೇಶ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಡೀತಾ ಇದೆ ಅನ್ನೋದು ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡಲೇ ತಿರಸ್ಕಾರ ಮಾಡಬೇಕು. ಅದರಲ್ಲಿರುವಂತಹ ಉಳುಕು ತೊಳುಕುಗಳ ಸಂಬಂಧಪಟ್ಟಾಗೆ ಬಲಗೈ ಸಮುದಾಯಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮ ಹೋರಾಟ ಎನ್ನುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ತಾಲೂಕಿಗೂ ಕೂಡ ಪ್ರತಿ ನಾಗರಿಕರು ಬಂದು ಇವತ್ತು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಭಾಗದಲ್ಲಿ ಹೆಚ್ಚು ಕಡಿಮೆ 2000ಕ್ಕೂ ಹೆಚ್ಚು ಜನ ಪ್ರತಿ ತಾಲೂಕು ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಬಂದು ಜನ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಿರುವಂಥ ಮೂಲ ಉದ್ದೇಶ ಒಂದೇ ಆಗಿದೆ. ಬಲಗೈ ಸಮುದಾಯಕ್ಕಾಗ್ತಿರುವಂಥ ಅನ್ಯಾಯ ಏನಿದೆಯೋ ಅನ್ಯಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಿಪಡಿಸಲೇಬೇಕು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಏನಿದೆಯೋ ಆ ಒಂದು ವರದಿಯನ್ನು ವಾಪಸ್ ಪಡೆದುಕೊಳ್ಳಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಏರುವಂಥ ಕೆಲಸ ಆಗ್ತಾ ಇದೆ. ಒಂದು ವೇಳೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಹಿಂಪಡೆದೇ ಇದ್ದ ಪಕ್ಷದಲ್ಲಿ, ಪರಿಷ್ಕರಣೆ ಮಾಡದೇ ಇದ್ದ ಪಕ್ಷದಲ್ಲಿ ಇವತ್ತು ಒಂದು ಸಣ್ಣ ಮಟ್ಟದ ಹೋರಾಟ ಆಗಿದೆ. ಒಂದು ವೇಳೆ ಇದಕ್ಕೆ ತಿರಸ್ಕಾರ ಎನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡುವಂಥ ಎಚ್ಚರಿಕೆಯನ್ನು ಒಟ್ಟಾರೆಯಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸೇರಿರುವಂಥ ಈ ಒಂದು ಜನಸಂಖ್ಯೆಯೇ ಉದಾಹರಣೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.